ಗಿಲ್ಲಿ ಗಂಚೆ ಅಲ್ಲ, ಅವನಿಗೆ ಸೊಂಟ ನಿಲ್ಲೋದೇ ಇಲ್ಲ, ಅವನೊಂಥರ ಮ್ಯಾನ್ಲಿಯಾಗಿ ಕಾಣಿಸೋದಿಲ್ಲ ಅಂತ ಜಾನ್ವಿ ಅಕ್ಕ ಹೇಳಿದ್ರು. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಜೊತೆ ಜಗಳ ಮಾಡಿದ್ದು, ಚಾನಲ್ ಬಗ್ಗೆ ಮಾತಾಡಿದ್ದು, ಅಷ್ಟೇ ಅಲ್ಲದೆ ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಮೇಲೂ ಕೂಡ ಕಲರ್ ಚಾನಲ್ ಬಗ್ಗೆ ಆಗಲಿ, ಬಿಗ್ ಬಾಸ್ ಟೀಮ್ ಬಗ್ಗೆ ಆಗಲಿ ಮಾತಾಡಿದ್ದು ಇವರೇ ಅಲ್ವಾ. ಗಿಲ್ಲಿ ಇವ್ರಿಗೆ ಮುದುಕಿ ಅಂದಿದ್ದಕ್ಕೆ ಇವ್ರ ಕರಿಯರೇ ಹಾಳಾಯ್ತಂತೆ, ಇವ್ರಿಗೆ ಬರ್ತಾ ಇದ್ದಂಥ ಆಫರ್ಗಳೆಲ್ಲ ನಿಂತೋಯ್ತಂತೆ. ಇದಷ್ಟೇ ಅಲ್ಲ ಗುರುವೆ, ಇನ್ನೂ ಕೆಲವೊಂದಿಷ್ಟು ಕಾಂಟ್ರವರ್ಸಿಗಳಿದೆ, ಅದೆಲ್ಲವನ್ನು ನೋಡೋಣ. ಇವಾಗ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಚಾನಲ್ ಹೆಡ್ ಜೊತೆನೆ ಜಗಳ ಆಡಿದಾರಂತೆ. ಇವಾಗ ಅರ್ಥ ಆಗಿರುತ್ತೆ ಬಿಡಿ ಇವತ್ತಿನ ವಿಡಿಯೋ ಯಾರ ಬಗ್ಗೆ ಅಂತ. ಹೌದು, ಬಿಗ್ ಬಾಸ್ನ ಜಾನ್ವಿ ಅಕ್ಕನ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಮಂಗಳೂರು ಬನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವು ನಿಮಗೆ ಸ್ವಾಗತವು ಪದವಿ ಸ್ವಚ್ಛಂದ ಸುಂದರ ಸಭೆಗೆ. ಗಿಲ್ಲಿ ಗಂಚೆ ಅಲ್ಲ, ಅವನಿಗೆ ಸೊಂಟನೇ ಇಲ್ಲ, ಯಾವಾಗ್ಲೂ ಮಲ್ಕೊಂಡೇ ಇರ್ತಾನೆ, ಮ್ಯಾನ್ಲಿಯಾಗಿ ಕಾಣಿಸೋದೇ ಇಲ್ಲ ಅಂತ ಅಕ್ಕ ನಗ್ನಗ್ತಾ ವೀಕೆಂಡ್ ಎಪಿಸೋಡಲ್ಲಿ ಸುದೀಪ್ ಸರ್ ಮುಂದೆನೆ ಹೇಳ್ತಾಳೆ. ಈ ಮನೆಯಲ್ಲಿ ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಗುರು. ಜಾನ್ವಿ ಯಾಕೆ ಸರ್ ನಿಜ ಸರ್, ಈ ಮನೆಯಲ್ಲಿ ಇರೋ ಯಾವ ಹುಡುಗರು ಮ್ಯಾನ್ಲಿ ಅನ್ಸಲ್ಲ, ನಾಲೆಜ್ ಇದೆ. ಯಾವ ತರ ಸ್ಟೇಟ್ಮೆಂಟ್ ಇದು? ಅಂದ್ರೆ ಖಡಕ್ ಜೈ ಇಲ್ಲ ಜಾನ್ವಿ, ಸರ್. ಜೈ ಜಾನ್ವಿ. ಜೈ. ಸರ್ ಅಂದ್ರೆ ಒಂಥರ ಸತ್ ಹೆಣ ತರ ಇರ್ತಾರೆ ಸರ್. ಫಾರ್ ಎಕ್ಸಾಂಪಲ್ ಸರ್, ಈಗ ಸೂರಜ್ ಒಂದ ಎನರ್ಜಿ ಏನು ಇರಲ್ಲ, ರಿಷಾ ಬೇಗ ಬಾ 5 ನಿಮಿಷ ಅಂತ ಸರ್ ಸೂರಜ್. ಬೆಳಿಗ್ಗೆ ಎದ್ದ ತಕ್ಷಣ ಹೇಳ್ಕೊಂಡೋಗ್ರಿ ಜಾನ್ವಿ. ಸೂರಜ್ ಅದಕ್ಕೆ ಆತರ ಅಲ್ಲ. ಸೂರಜ್ ಹಾ. ಹಾ. ಗಿಲ್ಲಿ ಗಿಲ್ಲಿ ಅವನ್ ಸೊಂಟನೇ ಇಲ್ಲ ಸರ್, ಯಾವಾಗ್ಲೂ ರಘು. ಅಕ್ಕ ನೀವೇ ಹೇಳಿರೋ ಹಾಗೆ ಶಬ್ದದ ಮೇಲೆ ಹಿಡಿತಾ ಇರೋರು ಅಥವಾ ಶಬ್ದಕೋಶ ಇರುವಂತ ವ್ಯಕ್ತಿಗಳು ಯಾರಾದ್ರೂ ಈ ತರ ಸ್ಟೇಟ್ಮೆಂಟ್ನ ಪಾಸ್ ಮಾಡ್ಬೋದಾ? ಇದನ್ನ ಬೇರೆ ತರನು ಕೂಡ ಹೇಳ್ಬೋದಿತ್ತಲ್ಲ. ಗಂಚೆ ಅಲ್ಲ ಅಂದ್ರೆ ಏನರ್ಥ? ಅಕ್ಕ ಅಲ್ಲಿರೋ ಎಲ್ರೂ ಕೂಡ 25+ ಇರುವಂತ ಹುಡುಗರು. ಅಕ್ಕ ಭಾಷೆ ಮೇಲೆ ಇಷ್ಟೊಂದೆಲ್ಲ ಹಿಡಿತಾ ಇಟ್ಕೊಂಡು ಯಾಕೆ ಈ ತರ ಮಾತಾಡ್ತಾ ಇದೀಯಾ ಅಂತ ನಂಗಂತೂ ಗೊತ್ತಾಗ್ತಾ ಇಲ್ಲ. ಇದ್ರಲ್ಲೇ ಗೊತ್ತಾಗಲ್ವಾ ನಿಮ್ಮಲ್ಲಿರುವಂತ ಶಬ್ದಕೋಶ ಎಂಥದ್ದು ಅಂತ. ನೀನೇನಕ್ ಗುರುವೆ ಶಬ್ದಕೋಶ ಭಾಷೆ ಮೇಲೆ ಹಿಡಿತ ಅಂತ ಮಾತಾಡ್ತಿದ್ವಿ ಅಂತ ಮಾತ್ರ ಅನ್ನಕ್ ಹೋಗ್ಬೇಡಿ. ಅಕ್ಕನೇ ಹೇಳಿರೋ ಹಾಗೆ ಶಬ್ದಕೋಶದ ಮೇಲೆ ಹಿಡಿತಾ ಇರೋರು ಮಾತ್ರ ಆಂಕರಿಂಗ್ ಮಾಡಕ್ ಸಾಧ್ಯ ಅಂತೆ. ಎಲ್ಲೋ ಒಬ್ರು ಟಿವಿ ಇಂಟರ್ವ್ಯೂ ಅಲ್ಲಿ ಕೇಳ್ತಾರೆ, ಗಿಲ್ಲಿ ನಿಮ್ ಜೊತೆ ಚಾಲೆಂಜ್ ಮಾಡಿರೋ ಹಾಗೆ ಆಂಕರಿಂಗ್ ಮಾಡ್ಬೋದಾ, ಅವನ ಕೈಯಿಂದ ಮಾಡಕ್ಕಾಗತ್ತಾ ಅಂತ. ಅಕ್ಕ ಹೇಳೋದು, ಅವನು ಬೇರೆ ಮೇನ್ ಆಂಕರ್ಗೆ ಸಪೋರ್ಟಿವ್ ಆಗಿ ನಿಂತ್ಕೋಬಹುದು, ರೋಸ್ಟ್ ಮಾಡೋದಿಕ್ ಮಾತ್ರ ಲಾಯಕ್ಕು, ಅವನ ಕೈಯಲ್ಲಿ ಪೂರ್ತಿ ಪ್ರೋಗ್ರಾಮ್ನ ಆಂಕರಿಂಗ್ ಮಾಡೋದಕ್ಕೆ ಆಗೋದೇ ಇಲ್ಲ, ಅದು ಅವನ ಕೈಯಲ್ಲಿ ಸಾಧ್ಯನೇ ಇಲ್ಲ. ಆ ಥರ ಏನಾದರೂ ಮಾಡಬೇಕು ಅಂದರೆ ಅದಕ್ಕೆ ತುಂಬಾನೇ ಶಬ್ದಕೋಶ ಇರಬೇಕು, ಅದಕ್ಕೆ ಭಾಷೆ ಮೇಲೆ ತುಂಬಾನೇ ಹಿಡಿತಾ ಇರಬೇಕು ಅಂತ ಅಕ್ಕ ಹೇಳಿರೋದು. ಆದರೆ ಇವ್ರ ಭಾಷೆ ಮೇಲಾಗ್ಲಿ ಇವ್ರ ಶಬ್ದಕೋಶದ ಮೇಲಾಗ್ಲಿ ಎಷ್ಟರ ಮಟ್ಟಿಗೆ ಹಿಡಿತಾ ಇದೆ ಅನ್ನೋದು ಇಷ್ಟರಲ್ಲೇ ಗೊತ್ತಾಗಲ್ವಾ. ಇಲ್ಲಿ ಅವ್ರಿಗೆ ಆಂಕರಿಂಗ್ ಮಾಡೋ ಕೇಪಬಿಲಿಟಿ ಇದೆಯಾ? ಯಾವುದೋ ಒಬ್ಬ ದೊಡ್ಡ ಆಂಕರ್ ನಡುವೆ ಅವನು ಸಪೋರ್ಟಿವ್ ಆಂಕರ್ ಆಗಿ ಅಂದ್ರೆ ಕಾಂಪ್ಲಿಮೆಂಟ್ ಮಾಡ್ಬೋದು ವಿನಃ ಕಂಪ್ಲೀಟ್ ಆಂಕರಿಂಗ್ ಮಾಡೋದು ಅನ್ನೋದು ಅದು ಬೇರೆನೆ. ಯಾಕಂದ್ರೆ ಅದಕ್ಕೆ ಒಂದು ಭಾಷೆ ಮೇಲೆ ಹಿಡಿತಾ ಇರ್ಬೇಕು, ಮತ್ತೊಂದು ಅವ್ನು ಸ್ಪಾಂಟೇನಿಯಸ್ ಇದ್ದಾನೆ, ಕಾಮಿಡಿ ಚೆನ್ನಾಗಿ ಮಾಡ್ತಾನೆ. ಅಲ್ಲೂ ಕೂಡ ರೋಸ್ಟ್ ಮಾಡಿದಾಗ ನೀವು ನೋಡಿದ್ರಲ್ಲ, ಹೌದು. ಸೊ ಆಡು ಭಾಷೆಲಿ ಅವನು ಬಹಳ ಚೆನ್ನಾಗಿದೆ, ಅವನಿಗೆ ಆ ಹೋಲ್ಡ್ ಇದೆ. ಹಂಗ ಅವ್ನ್ ಮಾಡ್ಬೋದೇ ವಿನಃ ಈಗ ಒಂದ್ ಸ್ಪಾನ್ಸರ್ಸ್ ಹೆಸರು ಅದೆಲ್ಲ ಹೇಳೋದಕ್ಕೆ ಬೇಕಾಗತ್ತೆ ಅಲ್ವಾ, ಹಂಗಾಗಲ್ಲ ಅಂತ ನಾನು ಹೇಳ್ತೀನಿ. ಆದ್ರೆ ಜೊತೆಲಿ ಮಾಡ್ಬೋದು, ಯಾಕಂದ್ರೆ ಸ್ಪಾಂಟೇನಿಯಸ್ ಇರೋದ್ರಿಂದ ಅವ್ನ ಕಾಲ್ ಎಳಿದ ಅದೇ ಬೇಕು, GC ಅದೇ ವರ್ಕ್ ಆಗೋದು. ನಮ್ಗೆ ಶುದ್ಧ ಕನ್ನಡ ಅದ್ಯಾವುದು ಅಲ್ಲ, ಲಾಡ್ ಭಾಷೆನೇ ವರ್ಕ್ ಆಗುತ್ತೆ. ಬಟ್ ಏನೋ ಓಪನಿಂಗು ಎಂಡ್ ತಗೊಳಕಾದ್ರೂ ಒಂದ್ ಸ್ವಲ್ಪ ಬೇಕು ಸರಿಯಾದ ಕನ್ನಡ. ಸೊ ಅದ್ ಇಲ್ಲಿಗೆ ಸ್ವಲ್ಪ ಕಷ್ಟ ಆಗತ್ತೆ ಅಂತ ನಂಗೆ ಅನ್ಸುತ್ತೆ. ಜಾನ್ವಿ ಅಕ್ಕ ಆಂಕರ್ ಅಂತ ಯಾರಿಗೂ ಕೂಡ ಗೊತ್ತೇ ಇರಲಿಲ್ಲ. ನಾನು ಕೂಡ ಯಾವುದೋ ಒಂದು ಪ್ರೋಗ್ರಾಮಲ್ಲಿ ಆಂಕರಿಂಗ್ ಮಾಡಬೇಕಾದ್ರೆ ನೋಡಿದ್ದೆ, ಬಿಟ್ಟರೆ ಈ ಅಕ್ಕನ ಬಗ್ಗೆ ಯಾರಿಗೂ ಕೂಡ ಗೊತ್ತೇ ಇರಲಿಲ್ಲ. ಈ ಅಕ್ಕ ಬಿಗ್ ಬಾಸ್ ಬಂದಮೇಲೆ ಎಲ್ರಿಗೂ ಗೊತ್ತಾಗಿದ್ದು ಈ ಅಕ್ಕ ಕೂಡ ಆಂಕರು, ಇವ್ರು ಕೂಡ ಆಂಕರಿಂಗ್ ಮಾಡ್ತಾರೆ ಅಂತ. ಅಕ್ಕನ ಬಗ್ಗೆ ಎಲ್ಲಿಂದ ಶುರು ಮಾಡೋಣ ಅಂತ ನೋಡಿದಾಗ ಅಕ್ಕ ಎಲ್ರಿಗೂ ಪರಿಚಯ ಆಗಿದ್ದು ಬಿಗ್ ಬಾಸ್ ಇಂದಾನೆ ತಾನೆ, ಅದಕ್ಕೆ ಅಲ್ಲಿಂದಾನೇ ಶುರು ಮಾಡೋಣ ಅಂತ ಅನ್ಕೊಂಡೆ. ಅಕ್ಕ ಬಿಗ್ ಬಾಸ್ ಒಳಗಡೆ ಬಂದಾಗ ಯಾವುದೋ ಹೊಸ ಹೀರೋಯಿನ್ನು ಕನ್ನಡ ಇಂಡಸ್ಟ್ರಿಗೆ ಸಿಕ್ಕರು ಅಂತ ನಾನು ಕೂಡ ಖುಷಿಯಾಗಿದ್ದೆ. ಬಿಗ್ ಬಾಸ್ ನೋಡ್ತಾ ನೋಡ್ತಾ ಗೊತ್ತಾಗಿದ್ದು ಅಕ್ಕನೂ ಕೂಡ ಒಂದು ಮಗುಗೆ ತಾಯಿ ಅಂತ, ಅದು ಕೂಡ ಡಿವೋರ್ಸ್ ಆಗಿರುವಂಥ ಸ್ವಾಭಿಮಾನಿ ಇಂಡಿವಿಜುವಲ್ ಹೆಣ್ಮಗಳು ಅಂತ. ನಾನು ತುಂಬಾನೇ ಸ್ವಾಭಿಮಾನಿ ಅಂತ ಅಕ್ಕನೇ ಹೇಳ್ಕೊಂಡಿರೋದ್ರಿಂದ ಅದನ್ನು ನಾನು ರಿಪೀಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಇವಾಗ ಅಕ್ಕ ಬಿಗ್ ಬಾಸ್ ಮನೆ ಒಳಗಡೆ ಬಂದಾಗ ಅಕ್ಕಂಗೆ ಸಪೋರ್ಟಿವ್ ಆಗಿ ನಿಂತಿದ್ದು ಅಶ್ವಿನಿ ಅಕ್ಕ. ಒಬ್ರು ಕನ್ನಡ ಪರ ಹೋರಾಟಗಾರ್ತಿಯಾಗಿ ಕನ್ನಡನೇ ತಪ್ಪಾಗಿ ಬರೆಯೋದು, ತಪ್ಪಾಗಿ ಓದೋದು, ಇನ್ನೊಬ್ರು ನಾನು ಆಂಕರು ಅಂತ ಹೇಳ್ಬಿಟ್ಟು ಭಾಷೆ ಮೇಲೆ ಹಿಡಿತಾ ಇಲ್ಲದೆ ಇರೋದು, ಶಬ್ದಕೋಶ ಕಡಿಮೆ ಇರೋದು, ಇದ್ರ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ತುಂಬಾನೇ ಬೇಜಾರಾಗುತ್ತೆ ಗುರುವೆ.
ಅಕ್ಕ ಗಿಲ್ಲಿ ಬಗ್ಗೆ ಮಾತಾಡಿರೋದನ್ನ ಬಿಟ್ಟಾಕೋಣ. ಅಕ್ಕ ಇದಕ್ಕೂ ಮುಂದುವರೆದು ಕಲರ್ಸ್ ಕನ್ನಡ ಬಿಗ್ ಬಾಸ್ ಬಗ್ಗೆ ಎಲ್ಲದರ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಅದಕ್ಕೂ ಮುಂದುವರೆದು ಕಲರ್ಸ್ ಕನ್ನಡ ಚಾನೆಲ್ ಜೊತೆ ಆ ಚಾನೆಲ್ನ ಹೆಡ್ ಜೊತೆ ಜಗಳ ಆಡಿದಾರಂತೆ. ಚಾನೆಲ್ ಹೆಡ್ ಜೊತೆ ಜಗಳ ಆಡ್ಬೇಕಾದ್ರೆ ಇಬ್ರಿಗೂ ಕೂಡ ವಾಗ್ವಾದ ಆಗಿ ಆ ವಾಗ್ವಾದ ತುಂಬಾನೇ ತಾರಕಕ್ಕೇರಿ ಅಲ್ಲಿಂದ ಜಾನ್ವಿ ಅವ್ರನ್ನ ಮಧ್ಯ ಶೋನಲ್ಲೇ ಆಚೆ ಹಾಕಿದಾರಂತೆ. ಅಕ್ಕ ದೊಡ್ಡ ಮನೆ ಹಬ್ಬ ಅನ್ನುವಂಥ ಪ್ರೋಗ್ರಾಮ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಕಾಣಿಸ್ಕೊಂಡಿದ್ದು. ಅದಾದ್ಮೇಲೆ ಜಾನ್ವಿ ಅಕ್ಕನ ನಾವೆಲ್ಲೂ ಕೂಡ ನೋಡ್ಲೇ ಇಲ್ಲ. ಏನಕ್ಕಪ್ಪ ಜಾನ್ವಿ ಅಕ್ಕ ಕಾಣಿಸ್ತಾನೆ ಇಲ್ಲ ಅಂತ ಹುಡ್ಕಾಡಿದ್ರೆ ಆಮೇಲೆ ಗೊತ್ತಾಗಿದ್ದಿಷ್ಟೇ ಚಾನೆಲ್ ಹೆಡ್ ಜೊತೆ ಜಗಳ ಆಗಿದೆಯಂತೆ. ಅಲ್ಲಿಂದ ಚಾನೆಲ್ ಹೆಡ್ಡು ಸಿಟ್ಟಿದ್ದು ಅಕ್ಕನ ಅರ್ಧ ಶೋದಿಂದನೇ ಆಚೆ ಹೋಗಮ್ಮ ಅಂತ ಕಳ್ಸ್ಕೊಟ್ಟಿದಾರಂತೆ. ಅಕ್ಕ ಇದಷ್ಟೇ ಅಲ್ಲ, ಬಿಗ್ ಬಾಸ್ ಅಲ್ಲಿರುವಂತ ಕಂಟೆಸ್ಟೆಂಟ್ ಜೊತೆನೂ ಜಗಳ ಮಾಡಿದ್ದಾರೆ. ಅಬ್ಬಾ, ಎಲ್ರ ಜೊತೆನೂ ಜಗಳ ಮಾಡಿ ಎಲ್ರನ್ನು ತಮ್ಮ ಮೇಲೆ ಹರಿಬೀಳೋ ಹಾಗೆ ಮಾಡ್ಕೊಂಡಿದ್ದಾರೆ. ಎಷ್ಟೇ ಆಗ್ಲಿ ಅಕ್ಕ ಸ್ವಾಭಿಮಾನಿ ಹೆಣ್ಣಲ್ವೇ, ಸ್ವಾಭಿಮಾನ ಸ್ವಲ್ಪ ಜಾಸ್ತಿನೇ ಇದೆ. ಇವಾಗ ನೀವೆಲ್ಲ ಅನ್ಕೊಂಡಿರ್ತೀರಾ, ಈ ಅಪ್ಪ ಏನಕ್ಕೆ ಸ್ವಾಭಿಮಾನ ಸ್ವಾಭಿಮಾನ ಅಂತ ಬಡ್ಕೊಂತ ಇದ್ದಾನೆ ಆವಾಗಿಂದ ಅಂತ. ಇವಾಗ ಯಾರು ಕೂಡ ನನ್ನ ಮೇಲೆ ಹರಿ ಬೀಳಕ್ ಹೋಗ್ಬೇಡಿ. ಅಕ್ಕನೇ ಹೇಳಿರೋ ಹಾಗೆ ಒಂದು ವಿಡಿಯೋ ಕ್ಲಿಪ್ ಇದೆ, ನೋಡ್ಕೊಂಡು ಬನ್ನಿ. ಅಶ್ವಿನಿ ಅವರ ಶ್ರೀಮಂತಿಕೆ ಆಸ್ತಿ ಹಣ ನೋಡಿ ಫ್ರೆಂಡ್ಶಿಪ್ ಅನ್ನ ಜಾನ್ವಿ ಅವರು ಕಂಟಿನ್ಯೂ ಮಾಡಿದ್ದಾರೆ. ಅಂದ್ರೆ ಬಿಗ್ ಬಾಸ್ ಮುಗ್ದಾದ ನಂತರ ವಾಟ್ ನೆಕ್ಸ್ಟ್ ಅನ್ನೋದಕ್ಕೆ ಅಶ್ವಿನಿ ಅವರು ಅವರ ಆಸ್ತಿ ಕಾರಣ ಅನ್ನೋದು ಗೊತ್ತಾಗುತ್ತೆ. ನನ್ಗಿರೋದೇ ಇಬ್ರು ಫ್ರೆಂಡ್ಸು, ವೆಂಕಟೇಶ್ ಅಂಡ್ ನವ್ಯ. ಅವರ ಹೃದಯ ಶ್ರೀಮಂತಿಕೆ ನೋಡಿ ನಾನು ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದೀನಿ. ನನಗೆ ಯಾವ ಶ್ರೀಮಂತರು ಕಾಂಟ್ಯಾಕ್ಟಲ್ಲೂ ಇಲ್ಲ. ನನಗೆ ಒಂದು ಸ್ವಾಭಿಮಾನನೇ ಮುಖ್ಯ. ಸಣ್ಣದಿದ್ದಾದ್ರೂ ನಾನು ಫೋನೇ ಎತ್ತಲ್ಲ, ಯಾರೇ ಆಗಲಿ, ಬಡವರಾಗಲಿ ಶ್ರೀಮಂತರಾಗಲಿ. ಸ್ವಾಭಿಮಾನ ಆತ್ಮಗೌರವನ ಮೀರಿ ಯಾರೂ ಇದು ಮಾಡೋಕ್ಕಾಗಲ್ಲ. ಸೊ ನೋಡಿದ್ರಲ್ಲ ಅಕ್ಕನ ಸ್ವಾಭಿಮಾನಿ ಹೇಳಿಕೆ ಬಗ್ಗೆ. ಅಕ್ಕನೇ ಹೇಳಿರೋ ಹಾಗೆ ಬಿಗ್ ಬಾಸ್ ಬರೋಕ್ಕೂ ಮುಂಚೆ ಗೋಗರದಿದ್ದು, ಹತ್ತಿದ್ದು, ಆ ಬಿಗ್ ಬಾಸ್ ಟೀಮ್ಗೆ ಕಾಲ್ ಬಿದ್ದು ಬಿಗ್ ಬಾಸ್ ಸೀಸನ್ 12ಗೆ ಅಕ್ಕ ಬಂದಿದ್ದು, ಇದೆಲ್ಲದರ ಬಗ್ಗೆ ನಿಮ್ಗೆ ಗೊತ್ತಿದೆ. ಇಷ್ಟೇ ಅಲ್ಲದೆ ಅಶ್ವಿನಿ ಅಕ್ಕ ಮತ್ತೆ ರಕ್ಷಿತಾ ಜಗಳ ಆಡ್ಬೇಕಾದ್ರೆ ಅಶ್ವಿನಿ ಅಕ್ಕ ರಕ್ಷಿತಂಗೆ ಅಷ್ಟೆಲ್ಲ ಬೈದ್ರು. ಅಶ್ವಿನಿ ಅಕ್ಕ ಮಾಡ್ತಾ ಇರೋದು ತಪ್ಪು ಅಂತ ಗೊತ್ತಿದ್ರು ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ನಿಂತಿದ್ದು. ಇದೆಲ್ಲವೂ ಕೂಡ ನೋಡಿದಾಗ ನಂಗನ್ಸೋದು, ಆವಾಗೆಲ್ಲೋಗಿತ್ತಕ್ಕ ನಿಮ್ಮ ಸ್ವಾಭಿಮಾನ? ಇಲ್ಲಿ ಸಮಯ ಸಾಧಕ ಅವನ್ಗೆಲ್ಲಾನು ಕೂಡ ಗೊತ್ತಿರುತ್ತೆ. ಎಲ್ಲಿ ಮಾತಾಡಬೇಕು, ಎಲ್ಲಿ ಮಾತಾಡಿದ್ರೆ ನಂಗೆ TRP ಬರುತ್ತೆ, ಎಲ್ಲಿ ಮಾತಾಡಿದ್ರೆ ನಂಗೆ ಹೆಸರು ಬರುತ್ತೆ, ಎಲ್ಲಿ ಮಾತಾಡಬಾರ್ದು, ಎಲ್ಲವೂ ಕೂಡ ಗಿಲ್ಲಿಗೆ ಅಡ್ವಾನ್ಸೇ ಗೊತ್ತಿರುತ್ತೆ ಅಂತ ಅಕ್ಕ ಹೇಳಿರುವಂತ ಮಾತು. ಇಷ್ಟೆಲ್ಲ ಗೊತ್ತಿರುವಂತ ಜಾನ್ವಿ ಅಕ್ಕ ಇವ್ರ್ಯಾಕೆ ಎಲ್ಲಿ ಮಾತಾಡಬೇಕು ಅನ್ನೋ ಜಾಗದಲ್ಲಿ ಮಾತಾಡಲಿಲ್ಲ, ಎಲ್ಲಿ ಮಾತಾಡಬಾರ್ದು ಅನ್ನೋ ಜಾಗದಲ್ಲಿ ಮಾತಾಡಿದ್ರು ಅಂತ ನಂಗೆ ಇವತ್ತಿಗೂ ಕೂಡ ಅರ್ಥನೇ ಆಗಿಲ್ಲ. ಇದೆಲ್ಲ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ. ಅಷ್ಟೇ ಅಲ್ಲದೆ ಚಾನಲ್ನ TRP ಬಂದಿದ್ದು ಕೂಡ ಇವರಿಂದಾನೆ ಅಂತ ಜಾನ್ವಿ ಅಕ್ಕ ಹೇಳ್ಕೊಂಡಿದ್ದಾರೆ. ಆ 3rd ವೀಕ್ ಅಲ್ಲಿ ರಕ್ಷಿತಾನ್ ಇಟ್ಕೊಂಡು ಇವ್ರು ಮಾಡಿದಂತಹ ಗೆಜ್ಜೆ ಶಬ್ದದ ಕಂಟೆಂಟ್ ಇಂದಾನೆ TRP ಟಾಪ್ ಹೋಯ್ತಂತೆ. ಅಲ್ಲಿವರೆಗೂ ಕೂಡ ಡೌನ್ ಅಲ್ಲೇ ಇತ್ತು ಅಂತ ಜಾನ್ವಿ ಅಕ್ಕ ಇಂಟರ್ವ್ಯೂ ಅಲ್ಲಿ ಹೇಳಿದ್ದಾರೆ. ಒಬ್ರನ್ನ ಕೆಳಗಾಕಿ TRP ಕೊಡೋದು ಎಷ್ಟರ ಮಟ್ಟಿಗೆ ಸರಿ, ಇದು ಕೂಡ ಅಕ್ಕನೇ ಮಾತಾಡಿದ್ದಾರೆ. ಆ ವಿಡಿಯೋ ಕೂಡ ಇದೆ, ನೋಡ್ಕೊಂಡು ಬನ್ನಿ. ಅವ್ನು ಏನು ಮಾಡ್ತಾನೆ ಅಂದರೆ ಯಾರು ಒಬ್ಬರನ್ನ ಹಿಡ್ಕೋತಾನೆ, ಅವ್ರನ್ನ ಕಾಮಿಡಿ ಮಾಡಿ ಮಾಡಿ ಅವ್ರು ಟ್ರಿಗರ್ ಆದಾಗ ಅದೇ ಒಂದು ಕಂಟೆಂಟ್ ಆಗುತ್ತೆ ಅಂತ ಅವನಿಗೆ ಗೊತ್ತು. ಮತ್ತು ಕಾಮಿಡಿಗಳನ್ನು ಮಿತಿ ಮೀರ್ ಮಾಡಿ ನಾನು ಎಷ್ಟೋ ಸಲ ಅವನಿಗೆ ಅತಿರೇಕ ಅಂತ ಕೊಟ್ಟಿದ್ದೀನಿ, ದಂಡಪಿಂಡ ಅಂತ ಕೊಟ್ಟಿದ್ದೀನಿ. ಅದಾದಮೇಲೆ ಮನೇಲಿ ಇಡೀ ಮನೆಯೇ ಕೊಟ್ಟಿದ್ದಾರೆ ಬಿಡಿ, ಅವನೇನು ಕೆಲಸ ಮಾಡಲ್ಲ ಅಂತ. ಮಿತಿ ಮೀರಿದಾಗ ಅಥವಾ ವೃದ್ಧರು ಅಂತ ಹೇಳೋದು ಏನೇನೋ ಮಾಡಿ ಇದು ಮಾಡ್ತಿದ್ದ ಅವನು. ಅವಾಗೆಲ್ಲ ಬೇಜಾರಾಗಿದೆ, ಹೋಗ್ತಾ ಬರ್ತಾ ಕಾಫಿ ಪುಡಿ ಕಳಿ ಹಂಗೆ ಹಿಂಗೆ ಅಂತಿದ್ದ. ಅದು ಒಂದ್ಸಲ ಚಂದ. ಅವ್ನ ಸ್ಟ್ರಾಟರ್ಜಿನೇ ಅದು, ಟ್ರಿಗರ್ ಮಾಡಿ ಮಾಡಿ ನಮ್ಮನ್ನು ಕೆಟ್ಟರ್ ಮಾಡೋದು. ಅವ್ನು 10 ಸಲ ಹೇಳಿರೋದು ಜನ ಕೇಳಿಸಿರಲ್ಲ, ಒಂದ್ಸಲ ಹೇಳಿದಾನೆ ಅದಕ್ಕೆ ಇವ್ರು ಅಫೆಂಡ್ ಆಗಿದ್ದಾರೆ ಅಂತ ಅನ್ಕೋತಾರೆ. 10 ಸಲ ಹೋಗ್ತಾ ಸುಮ್ಮನೆ ಅಂತೂ ಯಾರನ್ನೂ ಕೂರಕ್ಕೆ ಬಿಡ್ತಾ ಇರಲಿಲ್ಲ. ಅಲ್ಲೊಂದು ಜಗಳ ಆಗಿ ಶಾಂತಿ ಆದರೆ ಅವನಿಗೆ ಶಾಂತಿ ಬೇಡವಾಗ ಹೋಗಿ ಕೆದ್ಕೋದೆಲ್ಲ ಮಾಡ್ತಾನೆ ಅವನು. ಆ ಯಾವ ಬದಲಾವಣೆನೂ ನಾನು ನೋಡಿಲ್ಲ, ಬರೀ ಓನ್ಲಿ ಕಾಮಿಡಿ, ಎಲ್ಲಾರನ್ನೂ ಕಾಲೆಳಿಯೋಣ, ಕಾಮಿಡಿ ಮಾಡೋಣ. ನೋಡಿದ್ರಲ್ಲ ಗಿಲ್ಲಿ ಕಾಮಿಡಿ ಬಗ್ಗೆ ಏನ್ ಅನ್ಸುತ್ತೆ ಅಂತ ಕೇಳಿದಾಗ, ಗಿಲ್ಲಿ ಮಾಡ್ತಾ ಇರೋದು ಬೇರೆ ಒಬ್ಬರನ್ನ ಯೂಸ್ ಮಾಡ್ಕೊಂಡು ಮತ್ತೆ ಬೇರೆಯವ್ರ ಕ್ಯಾರೆಕ್ಟರ್ನ ಕೆಳಗಾಕಿ ಕಾಮಿಡಿ ಮಾಡ್ತಾ ಇದ್ದಾನೆ. ಅದ್ ನಂಗೆ ಇಷ್ಟ ಆಗಲ್ಲ ಅಂತ ಅಕ್ಕನೇ ಇಂಟರ್ವ್ಯೂ ಅಲ್ಲಿ ಹೇಳಿರೋದು. ಆದ್ರೆ ಇವ್ರು ಮಾತ್ರ ರಕ್ಷಿತಾನ ಬಳಸ್ಕೊಂಡು ರಕ್ಷಿತಾನ ಕೆಳಗಾಕ್ಬಿಟ್ಟು ಆ ಒಕ್ಕನ್ನ ಅಳಿಸ್ಬಿಟ್ಟು ಕಂಟೆಂಟ್ ಕೊಟ್ರಲ್ಲ, ಅದನ್ನ ಹೆಮ್ಮೆಯಿಂದ ಬೇರೆ ಹೇಳ್ಕೊತಾರೆ. ನಾವು ಕಂಟೆಂಟ್ಗೋಸ್ಕರ ಮಾಡಿದ್ದು, ಇದನ್ನ ಬೇಕು ಅಂತ ಮಾಡಿದ್ದಲ್ಲ ಅಂತ. ಇವ್ರು ಮಾಡ್ತಾ ಇರೋದು ಕಂಟೆಂಟ್ಗೋಸ್ಕರ ಅಂದಮೇಲೆ ಗಿಲ್ಲಿ ಕೂಡ ಕಂಟೆಂಟ್ಗೋಸ್ಕರನೇ ಕಾಮಿಡಿ ಮಾಡ್ತಾ ಇರೋದು, ಕಂಟೆಂಟ್ಗೋಸ್ಕರನೇ ಬೇರೆಯವ್ರ ಕಾಲು ಎಳಿತಾ ಇರೋದು ಅಂತ ಅರ್ಥ ಮಾಡ್ಕೊಳ್ಳೋ ಅಷ್ಟು ಕೆಪಾಸಿಟಿನೂ ಇಲ್ವಾ? ಯಾಕಂದ್ರೆ ಇವ್ರು ತುಂಬಾನೇ ಶಬ್ದಕೋಶ ಇರುವಂತ ವ್ಯಕ್ತಿಗಳು, ಭಾಷೆ ಮೇಲೆ ಹಿಡಿತಾ ಇರುವಂತ ವ್ಯಕ್ತಿಗಳು. ಇವ್ರಿಗಿದೆಲ್ಲ ಅರ್ಥ ಆಗ್ಬೇಕು ಅಲ್ವೇ? ಬೇರೆಯವ್ರ ತಟ್ಟೆಯಲ್ಲಿ ಹುಳ ಬಿದ್ದಿದೆ ಅಂತ ನೋಡೋಕ್ಕೂ ಮುಂಚೆ ನಮ್ಮ ತಟ್ಟೆಯಲ್ಲಿ ನೀಟಾಗಿದೆಯಾ ಅಂತ ತಿಳ್ಕೋಬೇಕು. ಅರ್ಥ ಮಾಡ್ಕೋಬೇಕಾಗಿರುವಂತ ವಿಷಯ ಇಷ್ಟೇ. ನಾವು ಕರೆಕ್ಟ್ ಆಗಿದ್ರೆ ಮಾತ್ರ ಬೇರೆಯವ್ರ ಬಗ್ಗೆ ಮಾತಾಡಬೇಕು.
ಎಲ್ಲೋದ್ರೂ ಕೂಡ ಅವ್ರಷ್ಟು ಡಿಸರ್ವ್ ಅಲ್ಲ ಇವ್ರಷ್ಟು ಡಿಸರ್ವ್ ಅಲ್ಲ ಹೇಳ್ತಾ ಇರೋ ಜಾನ್ವಿ ಅಕ್ಕ ತಾವು ಮಾತ್ರ ಬಿಗ್ ಬಾಸ್ ಇಂದ ಅರ್ಧದಲ್ಲೇ ಆಚೆ ಬಂದ್ರು. ಇವ್ರು ಎಷ್ಟರ ಮಟ್ಟಿಗೆ ಡಿಸರ್ವ್ ಅಂತ ಇದರಲ್ಲೇ ಅರ್ಥ ಆಗುತ್ತೆ. ಧ್ರುವಂತ್ ಬಗ್ಗೆ ಅಷ್ಟೆಲ್ಲ ಮಾತಾಡಿದಂಥ ಜಾನ್ವಿ ಅಕ್ಕ ಆಚೆ ಬಂದ್ಮೇಲೆ ಗೊತ್ತಾಗಿರೋದು ರಿಯಾಲಿಟಿ ಏನು ಅಂತ. ಅಕ್ಕಂಗೆ ಗಿಲ್ಲಿ ಬಗ್ಗೆ ಮಾತಾಡಿದ್ರೆ, ಗಿಲ್ಲಿ ಜೊತೆ ಜಗಳ ಮಾಡಿದ್ರೆ, ಗಿಲ್ಲಿ ಜೊತೆ ಇದ್ರೆ ಮಾತ್ರ ಕಂಟೆಂಟ್ ಆಗುತ್ತೆ, ನಾನು ತುಂಬ ದಿವಸ ಸರ್ವೈವ್ ಆಗ್ಬೋದು ಅಂತ ಬಿಗ್ ಬಾಸ್ ಮನೇಲಿರ್ಬೇಕಾದ್ರೇನೆ ಗೊತ್ತಿತ್ತು. ಇನ್ನು ಆಚೆ ಬಂದಮೇಲೆ ಸಂಪೂರ್ಣವಾಗಿ ಗಿಲ್ಲಿ ಅಪೋಸಿಟ್ ಮಾತಾಡೋಣ, ಬಿಗ್ ಬಾಸ್ ಮನೇಲಿ ಆಗಿರೋದನ್ನ ಕ್ಯಾರಿ ಮಾಡೋಣ ಆ ಥರ ಆದರೂ ನಾನು ನ್ಯೂಸಲ್ಲಿ ಇರ್ಬೋದು ಅಂತ ಅಕ್ಕ ಪ್ಲ್ಯಾನ್ ಮಾಡ್ಕೊಂಡ್ರು. ಅಕ್ಕಂಗೆ ಗಿಲ್ಲಿಗೆ ಸಿಕ್ಕಿರೋ ಪಾಪ್ಯುಲಾರಿಟಿ ಬಗ್ಗೆ ತುಂಬಾ ಬೇಜಾರಿದೆಯಂತೆ. ಎಲ್ಲೋದ್ರೂ ಕೂಡ ಅದು ಅವನಿಗೆ ಸಿಕ್ಕಿರೋದು ಲಕ್ಕಿಂದ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಯಾಕೆ ಅವನ ಹತ್ರ ಟ್ಯಾಲೆಂಟೇ ಇರಲಿಲ್ವಾ ಅಥವಾ ಅವನಿಗೆ ಆ ಯೋಗ್ಯತೆನೇ ಇರಲಿಲ್ವಾ? ಮೋಸ್ಟ್ಲಿ ಇದೆಲ್ಲ ಜಾನ್ವಿ ಅಕ್ಕಂಗೆ ಸಿಗ್ಬೇಕಿತ್ತು ಅಂತ ಅನ್ಸುತ್ತೆ. ಅದಕ್ಕೆ ಹೊಟ್ಟೆ ಉರಿ ಲಕ್ಕಲ್ಲಿ ಬಂದಿದ್ದು ಅವನು ಅದೃಷ್ಟವಂತ ಅಂತೆಲ್ಲ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಲಕ್ ಅಂದರೆ 1,00,000 ಅಥವಾ 2,00,000 ಫಾಲೋವರ್ಸ್ ಆಗಬೇಕು ಹೊರತು ಇಷ್ಟು ದೊಡ್ಡ ಮಟ್ಟದಲ್ಲಿ ಫಾಲೋವರ್ಸ್ ಎಲ್ಲ ಆಗೋದು, ಇಷ್ಟು ದೊಡ್ಡ ಮಟ್ಟದ ಬದಲಾವಣೆ ಬರೀ 100 ದಿನದಲ್ಲಿ ಆಗೋದು ಅಸಾಧ್ಯದ ಮಾತು. ಕೊನೆಯದಾಗಿ ಒಂದಂತೂ ಹೇಳಬಲ್ಲೆ, ತಮಗೆ ಬರುವಂಥ ಇನ್ಕಮಲ್ಲಿ 10% ಬಡವರಿಗೆ ನೀಡಿರೋರಿಗೆ ಸಹಾಯ ಮಾಡ್ತಾ ಇರೋ ಜಾನ್ವಿ ಅಕ್ಕ ಅದೇ ಕೆಲಸದಲ್ಲಿ ಮುಂದುವರೆದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಬಿಟ್ಟು ಬೇರೆ ಕಾಂಟ್ರವರ್ಸಿಗಳಲ್ಲಿ ಅಥವಾ ಗಿಲ್ಲಿ ಬಗ್ಗೆ ಆಗಲಿ ಅಶ್ವಿನಿ ಅಕ್ಕನ ಜೊತೆ ಮಾತಾಡೋದಾಗಲಿ ಇದೆಲ್ಲವನ್ನು ಮಾಡ್ತಾ ಹೋದರೆ ಜಾನ್ವಿ ಅಕ್ಕಂಗೆ ಮುಂದೆ ಇನ್ನೂ ತುಂಬಾ ಕಷ್ಟ ಆಗ್ತಾ ಹೋಗುತ್ತೆ. ಇದಂತೂ ಕಟ್ಟಿಟ್ಟ ಬುತ್ತಿ. ಮುಂದಿನ ವಿಡಿಯೋ ಯಾರ ಬಗ್ಗೆ ಬೇಕು ಅಂತ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ನಮಸ್ಕಾರ. ಇನ್ನೊಬ್ರನ್ನ ಕೆಳಗ ಹಾಕೋದು, ಅವ್ನ ಆಟ ಆಡೋದು, ಎಲ್ಲರೂ ಸೈಲೆಂಟ್ ಆಗ್ಬಿಟ್ರೆ ಅದೇನ್ ಕಂಟೆಂಟ್ ಕೊಡ್ತಾನೋ ನಂಗಂತೂ ಗೊತ್ತಿಲ್ಲ. ಸುದೀಪಣ್ಣ ಬೈದ್ಬಿಟ್ರಲ್ಲ, ಎದ್ರಕೊಂಬಿಟ್ಟ, ಏನ್ ಮಾತಾಡಿದ್ರೆ ಏನ್ ತಪ್ಪಾಯ್ತದೋ ಅಂತ. ಇಲ್ಲ ಅಮ್ಮ ಇನ್ನೊಂಚೂರು ದಿನ